ಸರ್ವಸ್ಮಾ ಆತ್ಮನೇ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಅನುಶಾಸನ ಪರ್ವದ ಕಥೆ ಈಗ ನಡೆದಿದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 39ನೇ ಅಧ್ಯಾಯದ 61ನೇ ಶ್ಲೋಕ ಇವತ್ತು ನಡೀಬೇಕಾದದ್ದು. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 76ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 71ನೇ ಅಧ್ಯಾಯ, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 41ನೇ ಅಧ್ಯಾಯ. ವಿಪುಲ ಅನ್ನುವ ಶಿಷ್ಯನೊಬ್ಬ ಗುರುವಿನ ಪತ್ನಿಯನ್ನ ದೇವರಾಜನಾದ ಇಂದ್ರನಿಂದ ರಕ್ಷಿಸಿದ ಪ್ರಕರಣವನ್ನ ಇವತ್ತು ನಾವು ಮುಂದುವರೆದ ಭಾಗದಲ್ಲಿ ನೋಡಬೇಕಾಗಿದೆ. ಸ್ವಸ್ತ್ಯಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಸ್ತ್ರೀಣಾಂ ಸ್ವಭಾವಂ ಜ್ಞಾತುಮಿಚ್ಛತಾ ಯುಧಿಷ್ಠಿರೇಣ ಭೀಷ್ಮಃ ಯಥಾ ಪೃಷ್ಟಃ ಯಥಾ ಚ ಸಹ ನಾರದ ಪಂಚಚೂಡಯೋಃ ಸಂವಾದಂ ಅನುಜಗಾದ. ಯಸ್ಮಿನ್ ಸಂವಾದೆ ಸಾ ಪಂಚಚೂಡ ಏವಂ ಸ್ತ್ರೀಣಾಂ ಸ್ವಭಾವಂ ವರ್ಣಯಾಮಾಸ. ಸ್ತ್ರೀಣಾಂ ಕಶ್ಚಿತ್ ಅಗಮ್ಯಃ ಪುರುಷಃ ನಾಸ್ತಿ, ಸುರೂಪೋ ವಾ ಭವತು ವಿರೂಪೋ ವಾ ಭವತು, ಪುಮಾನ್ ಇತ್ಯೇವ ಕಾರಣೇನೈವ ತಾಃ ತೇನ ಸಂಪ್ರಯೋಗಮಿಚ್ಛಂತೆ. ಯೌವನೆ ವರ್ತಮಾನಾಃ ಸ್ವಲಂಕೃತಾಃ ಸ್ವೈರವೃತ್ತಯಃ ಸ್ತ್ರಿಯಃ ದೃಷ್ಟ್ವಾ ಕುಲಸ್ತ್ರಿಯಃ ಅಪಿ ಮನಸಿ ಕಾಮಂ ಬಿಭ್ರಾಣಾಃ ಸುಖಂ ಇಚ್ಛಂತೆ. ಕದಾಚಿತ್ ಪುರುಷಾಣಾಂ ಅಲಾಭಾತ್ ಬಂಧು ಬಾಂಧವಾನಾಂ ಭಯೇನ ತಾಃ ಸುರಕ್ಷಿತಾಃ ಭವಂತೆ, ಪರಂತು ಶೀಲಂ ಸುರಕ್ಷಿತಂ ಶೀಲಂ ತಾಸಾಂ ಸ್ವಭಾವಃ ನೈವ. ಸರ್ವೇಷಾಂ ಕಾಮಾನಾಂ ದಾತಾರಂ ಮನಃಪ್ರಿಯಮಪಿ ಪತಿಂ ಪರಿತ್ಯಜ್ಯ ಸ್ತ್ರಿಯಃ ಅನ್ಯಗಾಮಿನ್ಯಃ ಭವಂತೆ. ವಿಪುಲಸ್ತು ಕಶ್ಚನ ಶಿಷ್ಯಃ ದೇವಶರ್ಮ ನಾಮ್ನಃ ಗುರೋಃ ಯದಾ ಗುರುಃ ಯಜ್ಞಾರ್ಥಂ ಜಗಾಮ ತದಾ ತತ್ಪತ್ನೀಂ ರುಚಿಂ ರಕ್ಷಯಿತು ಕಾಮಃ ಅಯಂ ವಿಪುಲಃ ಯೋಗಬಲೇನ ತಸ್ಯಾಹ ಶರೀರಂ ಪ್ರವಿವೇಶ. ಏವಂ ಚ ತಾಂ ರಕ್ಷನ್ ತಸ್ಯಾಮೇವ ಉಪವಿವೇಶ. अस्मिन् अध्याये अद्य
ದಿವ್ಯ ರೂಪಧರಃ ದೇವೇಂದ್ರಃ ತಮ್ ಆಶ್ರಮಂ ಅಗಾತ್ ಇತಿ ಕಥಾ ಶ್ರೂಯತೆ. ಇಂದ್ರ ಆಶ್ರಮಕ್ಕೆ ಬಂದವನು ಅಲ್ಲಿ ದೇವಶರ್ಮನ ಪತ್ನಿಯನ್ನ ನೋಡಿದ. ಪದ್ಮಪತ್ರ ವಿಶಾಲಾಕ್ಷಿ ಆದವಳು, ಪೂರ್ಣಚಂದ್ರನಂತೆ ಮುಖ ಇದ್ದವಳು. ಸಮೀಪದಲ್ಲೇ ಆ ವಿಪುಲನ ಶರೀರವನ್ನು ಕೂಡ ನೋಡಿದ. ವಿಪುಲ ತನ್ನ ಶರೀರವನ್ನು ಬಿಟ್ಟು ತನ್ನ ಆತ್ಮವನ್ನ ಆ ಗುರುಪತ್ನಿಯ ಶರೀರದೊಳಗೆ ಪ್ರವೇಶ ಮಾಡಿಸಿಕೊಂಡು ಬಿಟ್ಟಿದ್ದ. ಆ ವಿಪುಲನ ಶರೀರ ಕಣ್ಣು ಮುಚ್ಚಿಕೊಂಡಿತ್ತು. ಸ್ತಬ್ಧ ನಯನಂ. ಋಷಿಪತ್ನಿ ಆ ಇಂದ್ರನನ್ನು ನೋಡಿದ ಕೂಡಲೇ ದೇವರಾಜ ಅನ್ನೋ ಕಾರಣಕ್ಕಾಗಿ ಅವನನ್ನು ಎದ್ದು ಸ್ವಾಗತಿಸಲಿಕ್ಕೆ ಇಚ್ಛಿಸಿಲ್ಲ. ನೀನ್ ಯಾರು ಅಂತ ಕೇಳಬೇಕು ಅಂತ ಕೂಡ ಬಯಸಿಲ್ಲ. ರೂಪೇಣ ವಿಸ್ಮಿತ, ಅವನ ಸುಂದರವಾದ ರೂಪವನ್ನು ನೋಡಿ ನೀನ್ ಯಾರು ಅಂತ ಕೇಳಬೇಕು ಅಂತ ಕೂಡ ಬಯಸಿಲ್ಲ. ಆದ್ರೆ ಅವಳು ಹೇಳಬೇಕು ಅಂತ ಹೋದ್ರೂ ಕೂಡ ಒಳಗಿರುವಂತಹ ವಿಪುಲ ತನ್ನ ಯೋಗ ಶಕ್ತಿಯಿಂದ ಅವಳನ್ನ ಸ್ತಂಭಿಸಿ ಬಿಟ್ಟ. ಅವಳಿಗೆ ಹೇಳಲಿಕ್ಕೆ ಆಗಲಿಲ್ಲ. ಅವಳನ್ನ ಇಂದ್ರ ಹೀಗೆ ಸಂಬೋಧಿಸಿ ಮಾತನಾಡಿದ. ನಾನು ಮನ್ಮಥನ ಬಾಧೆಗೊಳಗಾಗಿ ನಿನ್ನ ಬಳಿಗೆ ಬಂದಿದ್ದೇನೆ. ಕ್ಲಿಶ್ಯಮಾನಂ ಅನಂಗೇನ ತ್ವತ್ಸಂಕಲ್ಪ ಭವೇನಃ ಪುರಾ ಕಾಲೋ ಅತಿವರ್ತತೆ. ಕಾಲ ಕಳೆದು ಹೋಗೋದ್ರೊಳಗೆ ನೀನು ನನ್ನನ್ನು ಸ್ವೀಕರಿಸು. ಒಳಗಿರುವಂತಹ ವಿಪುಲ ಆ ಇಂದ್ರ ಆಡಿದ ಮಾತುಗಳನ್ನ, ಇಂದ್ರನನ್ನ ಎಲ್ಲವನ್ನೂ ಕೂಡ ಗಮನಿಸಿದ. ಆದರೆ ಆ ಹೊರಗಿರುವಂತಹ ಆ ಗುರುಪತ್ನಿಗೆ ಹೇಳಲಿಕ್ಕೆ ಆಗಲಿಲ್ಲ. ಇಂದ್ರನಿಗೆ ಉತ್ತರ ಹೇಳಲಿಕ್ಕೂ ಆಗಲಿಲ್ಲ. ಅವಳಿಗೆ ಆಕಾರಂ ಗುರುಪತ್ನ್ಯಾಸ್ತು. ಗುರುಪತ್ನಿಯ ಮನೋವಿಕಾರವನ್ನ ಅಂತ ಇಲ್ಲಿ ಒಂದ್ ಕಡೆ ಅನುವಾದ ಮಾಡಿದ್ದಾರೆ. ಗುರುಪತ್ನಿಯ ಮನೋವಿಕಾರ ಅಂತ ಅರ್ಥ ಅಲ್ಲ ಅದಕ್ಕೆ. ಆಕಾರ ಅಂದ್ರೆ ಮನೋವಿಕಾರನೇ ಆಗ್ಬೇಕಾಗಿಲ್ಲ. ಇಂದ್ರ ಬಂದದ್ದನ್ನು ನೋಡಿ ಅವಳಿಗೆ ಮನೋವಿಕಾರನೇ ಆಯಿತು ಅಂತಲ್ಲ. ಬಂದಂಥ ವ್ಯಕ್ತಿಗೆ ಸ್ವಾಗತ ಹೇಳಿ ಅವನಿಗೆ ಸತ್ಕಾರ ಮಾಡಬೇಕಾದದ್ದು ಯಜಮಾನಿಯಾದಂಥ ಅವಳ ಕರ್ತವ್ಯ ಮಾತ್ರ. ಹಾಗಾಗಿ ಆಕಾರ ಅಂದ್ರೆ ಅವಳ ಅಭಿಪ್ರಾಯ ಅಂತ ಅಷ್ಟು ಮಾತ್ರ, ವಿಕಾರ ಅಂತ ಹೇಳಬಾರ್ದು. ಹಾಗೆ ಅವಳಿಗೆ ವಿಕಾರ ಆಗಿಯೇ ಆಯಿತು ಅಂತ ನಾವು ಭಾವಿಸಬೇಕಾಗಿಲ್ಲ. ರಕ್ಷಣೆ ಮಾಡುವಂತ ಗುರು ಹೇಳಿದ್ದ, ಇಂದ್ರನಿಂದ ಇವಳಿಗೆ ತೊಂದರೆ ಆಗಬಾರ್ದು ಅಂತ. ಇವಳೇ ಭ್ರಷ್ಟಳಾಗಿ ಬಿಡ್ತಾಳೆ ಅಂತ ಆ ಗುರುವಿನ ಆಲೋಚನೆಯೂ ಏನಿರಲಿಲ್ಲ. ಇಂದ್ರನ ಆಕ್ರಮಣ ಆದ್ರೆ ಅಬಲೆಯಾದ ಅವಳಿಗೆ ಅದನ್ನ ತಡ್ಕೊಳ್ಳಿಕ್ಕಾಗ್ಲಿಕ್ಕಿಲ್ಲ, ಅದನ್ನ ಹಿಮ್ಮೆಟ್ಟಿಸ್ಲಿಕ್ಕಾಗ್ಲಿಕ್ಕಿಲ್ಲ ಅಂತ ಅಷ್ಟು ಮಾತ್ರ ಅಭಿಪ್ರಾಯ. ಅವಳ ಎಲ್ಲಾ ಇಂದ್ರಿಯಗಳನ್ನು ಕೂಡ ಇವನು ಯೋಗ ಬಂಧದಿಂದ ಬಬಂಧ, ಸರ್ವೇಂದ್ರಿಯಾಣಿ ಬಬಂಧ. ತಾನು ಇಷ್ಟೆಲ್ಲ ಮಾತಾಡಿದ್ರೂ ಕೂಡ ಅವಳಲ್ಲಿ ಯಾವುದೇ ವಿಕಾರ ಆಗ್ಲಿಲ್ಲಲ್ಲ. ತಾಮ್ ನಿರ್ವಿಕಾರಾಂ ದೃಷ್ಟ. ಇಂದ್ರ ಮತ್ತೆ ಮಾತಾಡಿದ. ಏಹಿ ಏಹಿ, ಬೇಗ ಎದ್ದು ಬಾ ಅಂತ ಹೇಳಿದ. ಆಗಲೂ ಕೂಡ ಅವಳು ಉತ್ತರ ಕೊಡಬೇಕು ಅಂತ ಬಹಳ ಪ್ರಯತ್ನ ಪಟ್ಲು. ಆದ್ರೆ ಈ ವಿಪುಲ ಒಳಗಿದ್ದವನು ಅವಳನ್ನು ಪೂರ್ಣವಾಗಿ ಸ್ತಂಭಿಸಿದ್ರಿಂದ ಅವಳ ಮುಖದಿಂದ ಬರುವಂತಹ ಮಾತು ವ್ಯತ್ಯಸ್ತವಾಗಿ ಬರುವಂತೆ ಮಾಡಿಬಿಟ್ಟ. ಭೋ ಕಿಮಾಗಮನೆ ಕೃತ್ಯಂ, ಯಾತಕ್ಕಾಗಿ ಬಂದಿದ್ದಿ ಎನ್ನುವ ಮಾತು ಬಂತು. ಅವಳ ಮುಖದಿಂದ ಅಂಥ ಒಂದು ಮಾತು ಹೊರಗೆ ಬಿದ್ದಾಗ ಅವಳಿಗೂ ಕೂಡ ಸ್ವಲ್ಪ ನಾಚಿಕೆನೇ ಆಯಿತು ಅಂತ ವರ್ಣಿಸ್ತಾನೆ.
ವ್ರೀಡಿತ ಸಾತು ತದ್ವಾಕ್ಯ ಮುಕ್ತ ಪರವಶಾತದ. ಅವಳ ಮನಸ್ಸು ಪೂರ್ಣವಾಗಿ ಆ ವಿಪುಲನ ಹಿಡಿತದಲ್ಲಿದ್ರೂ ಕೂಡ ಅದೇನು ಸುಪ್ತವಾಗಿರಲಿಲ್ಲ. ತನ್ನಿಚ್ಛೆಯಂತೆ ಕಾರ್ಯ ಮಾಡುವ ಶಕ್ತಿ ಅವಳಿಗಿರಲಿಲ್ಲ ಹೊರತು ಸುತ್ತಮುತ್ತಲಿನ ಆಗು ಹೋಗುಗಳನ್ನು ಗಮನಿಸುವಂತ ಶಕ್ತಿ ಅವಳಿಗೇನು ಪೂರ್ಣವಾಗಿ ಹೋಗಿರಲಿಲ್ಲ. ಆದ್ರಿಂದ ತಾನು ಆಡಿದ ಮಾತುಗಳ ಬಗ್ಗೆ ಅವಳು ನಾಚಿಕೊಂಡಳು. ಯಾತಕ್ಕಾಗಿ ಬಂದಿದ್ದಿ ಅಂತ ಹೀಗೆ ಕೇಳಿದಳು. ಇದು ಪರ್ಯವರ್ತ ಆಯಿತು ಅಂತಿದೆಯಲ್ಲ, ಅವಳ ಮಾತನ್ನೇ ಅವನು ಬದಲಾಯಿಸಿ ಬಿಟ್ಟ ಅಂತ ಹೇಳಿ. ಇಲ್ಲಿ ಅದನ್ನ ಹೀಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಬಂದವರಿಗೆ ಯಾತಕ್ಕಾಗಿ ಬಂದಿದ್ದೀರಿ ಅಂತ ಹೊರಟಾಗಿ ಯಾರೂ ಮಾತಾಡೋದಿಲ್ಲ. ಯಾಕೆ ಬಂದ್ರಿ ಏನ್ ಬಂದ್ರಿ ಅಂತ ಯಾರು ಕೇಳೋದಿಲ್ಲ. ಮೊದಲು ಒಳಗೆ ಬಂದು ಕೂತ್ಕೊಳ್ಳಿ ಅಂತ ಹೇಳಿ ಅವರಿಗೆ ಸ್ವಾಗತಾದಿಗಳನ್ನು ಮಾಡಿ ಮುಂದೆ ಏನು ಕಾರ್ಯ ಇತ್ತು ಅಂತ ಕೇಳ್ತಾರೆ. ಮೊದಲೇ ಬಂದವರನ್ನೇ ಭೋಗ್ ಕಿಮಾಗಮನೆ ಕೃತ್ಯಂ ಅಂತ ಕೇಳಿಬಿಟ್ರೆ ಅದು ಹೊರಟುತನ ಆದಿತ್ತು. ಅದಕ್ಕಾಗಿ ಆ ಮಾತನ್ನ ಆಡಿದ್ದಕ್ಕಾಗಿ ಅವಳು ನಾಚಿಕೊಂಡ್ಲು ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ವಾಣಿ ಸಂಸ್ಕಾರ ಭೂಷಿತ ಅಂತಿದೆ. ಸಂಸ್ಕಾರ ಭೂಷಿತ ಅಂತಂದ್ರೆ ವ್ಯಾಕರಣ ಇತ್ಯಾದಿಗಳ ಲಕ್ಷಣಗಳಿಂದ ಕೂಡಿದ್ದು ಅಂತ ಅಷ್ಟೇ ಅರ್ಥ ಅದಕ್ಕೆ. ಆ ಮಾತನ್ನ ತಾನು ಆಡಿದ್ದಕ್ಕಾಗಿ, ವ್ಯಾಕರಣ ಯುಕ್ತವಾದಂತಹ ಮಾತನ್ನ ಆಡಿದ್ದಕ್ಕಾಗಿ ಅವಳು ನಾಚಿಕೊಂಡ್ಲು ಅಂತ ಅರ್ಥ ಅಲ್ಲ. ಹೊರತು ಅಂಥ ಹೊರಟಾದ ಮಾತನಾಡಿದ್ದಕ್ಕಾಗಿ ತಾನು ನಾಚಿಕೊಂಡ್ಲು ಅಂತ ಅದರ ಅರ್ಥ ತಿಳ್ಕೊಳ್ಬೇಕು. ಮತ್ತೆ ಸಂಸ್ಕಾರ ಭೂಷಿತ ಅಂದ್ರೆ ವ್ಯಾಕರಣ ಸಂಸ್ಕಾರ ಅಂತ ಮಾತ್ರ ಅರ್ಥ ಮಾಡ್ಕೋಬೇಕಾಗಿಲ್ಲ. ಸತ್ಸಂಸ್ಕಾರ, ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ಬೇಕು, ಹೇಗೆ ಮನುಷ್ಯ ತಪ್ಪಿ ನಡೆಯಬಾರದು ಅನ್ನೋದ್ರ ಬಗ್ಗೆ ಒಂದು ಸಂಸ್ಕಾರದಿಂದ ಕೂಡಿದಂತಹ ಮಾತು ಅಂತ ಅಷ್ಟೇ ತಿಳ್ಕೊಳ್ಬಹುದು. ಇಂದ್ರನಿಗೆ ಆ ಮಾತನ್ನು ಕೇಳಿ ವಿಮನಾಹ ಬಹುವ, ಅವನಿಗೆ ದುಃಖ ಆಯಿತು, ಬೇಸರ ಆಯಿತು. ತನಗಿಲ್ಲಿ ಒಂದು ಸ್ವಾಗತ ಸಿಗಬಹುದು ಅಂತ ಅವನು ತಿಳ್ಕೊಂಡಿದ್ದ. ಇಂಥ ಒಂದು ವಿಚಿತ್ರವಾದ ಮಾತನ್ನು ಕೇಳಿ ಅವನು ಸುಮ್ಮನೆ ಇರಬೇಕಾಯಿತು. ಮತ್ತೆ ತನ್ನ ದಿವ್ಯ ದೃಷ್ಟಿಯಿಂದ ಅವಳ ಶರೀರವನ್ನು ಗಮನಿಸಿ ನೋಡಿದ. ಆ ಕನ್ನಡಿಯೊಳಗೆ ಕಾಣುವ ಪ್ರತಿಬಿಂಬದಂತೆ ಒಳಗೆ ಘೋರ ತಪಸ್ವಿಯಾದಂತಹ ಋಷಿಕುಮಾರ ಕೂತ್ಕೊಂಡಿದ್ದನ್ನು ಅವನು ಗಮನಿಸಿದ. ಇನ್ನೇನಾದ್ರೂ ಆತ ಶಾಪ ಕೊಟ್ಟು ಬಿಡ್ತಾನೋ, ಪ್ರಾವೇಪತ ಸುಸಂತ್ರಸ್ತ ಶಾಪ ಭೀತಃ, ಗುರುಪುತ್ರ ಏನೋ ಶಾಪ ಕೊಟ್ಟು ಬಿಟ್ರೆ ಅಂತ ಇವನು ಹೆದರಿ ನಡುಗಿದ. ಆಗ ಈ ಗುರುಪುತ್ರ ಹೀಗೆ ಮಾತಾಡಿದಂತೆ. ವಿಮುಚ್ಯ ಗುರುಪತ್ನಿ ಅಂತು, ಗುರುಪತ್ನಿಯ ಶರೀರದಿಂದ ಹೊರಗೆ ಬಂದ, ತನ್ನ ಶರೀರದೊಳಗೆ ಪ್ರವೇಶ ಮಾಡಿದ. ಇಂದ್ರನಿಗೆ ಹೀಗೆ ದಬಾಯಿಸಿದ. ದುರ್ಬುದ್ಧಿಯಾದವನೇ, ಇಂದ್ರಿಯ ನಿಗ್ರಹವಿಲ್ಲದವನೇ, ಪಾಪಿಷ್ಠನೇ, ನಚಿರಂ ಪೂಜಯಿಷ್ಯಂತೆ ದೇವಾಸ್ವಾಂ ಮಾನುಷಾಸ್ತಥ. ಇನ್ಯಾರೂ ದೇವತೆಗಳಾಗಲಿ ಮನುಷ್ಯರಾಗಲಿ ನೀನು ಇಂಥದೇ ಸ್ವಭಾವವನ್ನು ತೋರ್ಪಡಿಸಿದ್ರೆ ನಿನ್ನನ್ನು ಗೌರವಿಸುವುದಿಲ್ಲ. ನಿನಗೆ ಸ್ತ್ರೀಲಂಪಟತ್ವದ ಕಾರಣದಿಂದಾಗಿ ಗೌತಮನಿಂದ ಏನು ಶಾಪ ಬಂದಿತ್ತು ಅನ್ನೋದನ್ನು ಮರ್ತಿದ್ದೀಯಾ. ಭಗಾಂಕ ಪರಿಚಿಹ್ನಿತ, ಶರೀರಾದ್ಯಂತ ಭಗದ ಚಿಹ್ನವುಳ್ಳವನಾಗಿ ಬಿಟ್ಟಿದ್ದೆ ನೀನು. ದುರ್ಬುದ್ಧಿಯುಳ್ಳವನು, ಇಂದ್ರಿಯ ನಿಗ್ರಹವಿಲ್ಲದವನು, ಚಂಚಲ ಚಿತ್ತ ನೀನು. ನಾನು ಇವಳನ್ನು ರಕ್ಷಿಸ್ತಾ ಇದ್ದೇನೆ. ಗಚ್ಚ ಪಾಪ ಯಥಾಗತಂ, ಹೇಗೆ ಬಂದಿದ್ಯೋ ಹಾಗೆ ಹೊರಟೋಗು. ನಾನು ನಿನ್ನನ್ನು ಭಸ್ಮ ಮಾಡಲಿಕ್ಕೆ ಶಕ್ತನಾಗಿದ್ದೇನೆ, ಆದ್ರೆ ಆ ಥರ ಮಾಡ್ತಿಲ್ಲ ಈಗ. ನನ್ನ ಗುರುವು ಕೂಡ ಮಹಾಭಯಂಕರನಾದವನು, ನಿನ್ನ ನೋಡಿದ್ರೆ ಸುಟ್ಟೇ ಹಾಕ್ಯಾನು. ಅವನು ಬರುವುದರೊಳಗೆ ಇಲ್ಲಿಂದ ಹೊರಟು ಹೋಗು. ಮುಂದೆ ಎಂದೂ ಇಂಥ ಕಾರ್ಯವನ್ನು ಮಾಡಬೇಡ. ಎಲ್ಲ ಗುರುಗಳು, ಎಲ್ಲ ಬ್ರಾಹ್ಮಣರು ಕೂಡ ನಿನಗೆ ಮಾನ್ಯರಾಗಿದ್ದಾರೆ. ಬ್ರಹ್ಮ ತೇಜಸ್ಸಿನಿಂದ ದಗ್ಧನಾಗಿ ಇಂಥ ಕಾರ್ಯವನ್ನು ಮಾಡಿ ಬ್ರಹ್ಮ ಶಾಪಕ್ಕೆ ಗುರಿಯಾಗಿ ಬಂಧು ಬಾಂಧವರ ಸಮೇತ ಕ್ಷಯವನ್ನು ಹೊಂದೀಯ, ಸುಟ್ಟು ಹೋದಿ ನೀನು. ನಾನು ದೇವನಾಗಿದ್ದೇನೆ, ಅದರಲ್ಲೂ ದೇವರಾಜನಾಗಿದ್ದೇನೆ, ಅಮರ, ಮರಣರಹಿತ,
ನನ್ನನ್ನು ಯಾರು ಏನು ಮಾಡಲಾರರು ಅನ್ನುವಂಥ ಅಹಂಕಾರ ಬೇಡ, ಋಷಿ ಜನರನ್ನ ಅವಮಾನಿಸಬೇಡ, ಹೀಗೆ ಆ ವಿಪುಲ ಹೇಳಿದಾಗ ಇಂದ್ರ ಲಜ್ಜಿತನಾಗಿ ಅಲ್ಲಿಂದ ಹೊರಟೋಗ್ಬಿಟ್ಟ. ಮುಂದೆ ಕೆಲವು ಕಾಲ ಆದ ಬಳಿಕ ಆ ಋಷಿ ಅಲ್ಲಿಗೆ ಬಂದ, ದೇವಶರ್ಮ. ವಿಪುಲ ತಾನು ಆ ರುಚಿಯನ್ನೇ ರಕ್ಷಿಸಿದ್ದ, ಅವಳನ್ನ ಗುರುಗಳಿಗೆ ಒಪ್ಪಿಸಿಕೊಟ್ಟ. ಹಿಂದಿನಂತೆ ಗುರು ಸೇವಾದಲ್ಲಿ ಆಸಕ್ತನಾಗಿದ್ದ. ಮತ್ತೊಂದು ಕಾಲದಲ್ಲಿ ಇಂದ್ರ ಬಂದದ್ದನ್ನ, ತಾನು ರಕ್ಷಿಸಿದನ್ನೆಲ್ಲವನ್ನೂ ಕೂಡ ಗುರುವಿಗೆ ವಿವರಿಸಿ ಹೇಳಿದ. ಅವನಿಗಿರುವ ಗುರುಭಕ್ತಿ, ಧರ್ಮ ಶ್ರದ್ಧಾ ಇದನ್ನೆಲ್ಲ ನೋಡಿ ಆ ಗುರು ಅವನನ್ನ ಪ್ರಶಂಸಿಸಿದ. ಶಿಷ್ಯನಿಗೆ ಕೊಡಬೇಕಾದಂತಹ ವರಗಳನ್ನು ಕೊಟ್ಟ. ನೀನು ಯಾವತ್ತೂ ಧಾರ್ಮಿಕನಾಗಿರು ಅಂತ ಅವನಿಗೆ ಆಶೀರ್ವಾದ ಮಾಡಿದ ಆ ಗುರುವಾದವನು. ಪ್ರತಿನಂದ್ಯತೆ ಧರ್ಮಾತ್ಮ ಶಿಷ್ಯಂ ಧರ್ಮಪರಾಯಣಂ ವರೇಣ ಛಂದಯಾಮಾಸ ಸತಸ್ಮಾತ್ ಗುರುವತ್ಸಲಃ. ಅಲ್ಲಿಗೆ ಆ ಅಧ್ಯಾಯ ಸಮಾಪ್ತವಾಗ್ತದೆ. ಮುಂದಿನ ಅಧ್ಯಾಯದಲ್ಲಿ ಆ ವಿಪುಲ ಮತ್ತೇನನ್ನು ನೋಡಿದ ಅಂತ ಅನ್ನೋದನ್ನೆಲ್ಲ ಕೆಲವು ಅಧ್ಯಾಯಗಳಲ್ಲಿ ನೋಡ್ತೀವಿ. ಸ್ವಲ್ಪ ಮುಂದುವರೆದ ಭಾಗ ಇದೆ, ಈಗ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೇನೆ. ಮುಂದೆ ಈ ವಿಪುಲ ಒಂದು ಕಠೋರವಾದಂತಹ ತಪಸ್ಸನ್ನು ಮಾಡಿದೆ, ದೀರ್ಘವಾದ ತಪಸ್ಸನ್ನು ಮಾಡಿದೆ. ತಾನೊಬ್ಬ ಮಹಾ ತಪಸ್ವಿ ಅನ್ನುವಂತಹ ಒಂದು ಹೆಮ್ಮೆನೂ ಕೂಡ ಅವನಿಗೆ ಮೂಡಿತ್ತು. ಅನೇಕ ಜನ ತಪಸ್ವಿಗಳು, ವಿದ್ವಾಂಸರು ಅವ್ರ ಜೊತೆ ಸ್ಪರ್ಧೆ ಮಾಡ್ತಿದ್ದ ಅಂತ ವರ್ಣನೆ ಮಾಡ್ತಾರೆ. ಚಚಾರ ಗತಭಿ ಪ್ರೀತಃ ಲಬ್ಧಕೀರ್ತಿ ವರಹ ದೃಶೋ ಉಭೌ ಲೋಕೌ ಜಿತೌ ರಾಜನ್ ಅಮನ್ಯತ ಮಹಾಮುನಿ. ತನ್ನ ತಪಸ್ಸು ವಿದ್ಯೆಗಳ ಬಲದಿಂದ ಇಹಲೋಕವನ್ನು ಪರಲೋಕವನ್ನು ಎರಡನ್ನೂ ಗೆದ್ದಿದ್ದೇನೆ ಅಂತ ಅವನು ತಿಳ್ಕೊಂಡಿದ್ದ. ಅವನಿಗೆ ಅಹಂಕಾರ ಬಂದಿತ್ತು ಅಂತ ಕೆಲವರು ಅನುವಾದ ಮಾಡಿದ್ದಾರೆ. ಆದರೂ ಅಹಂಕಾರ ಬಂದಿತ್ತು, ಆ ಮೂಲಕ ಎಲ್ಲರನ್ನು ಕೀಳಾಗಿ ಕಾಣ್ತಾ ಇದ್ದ ಅಂತ ಅಲ್ಲೇನು ನಾವು ತಿಳ್ಕೊಳ್ಳಿಕ್ಕೆ ಸರಿಯಾದ ಶಬ್ದಗಳು ಕಾಣಿಸೋದಿಲ್ಲ. ಮುಂದೆ ಹೀಗೆ ಕಾಲ ಮುಂದುವರೆದಾಗ ಒಂದು ಬಾರಿ ಆ ದೇವಶರ್ಮನ ಪತ್ನಿ ರುಚಿ ಏನಿದ್ಲಲ್ಲ, ಅವಳ ಸಹೋದರಿಯ ಮನೆಯಲ್ಲಿ ಒಂದು ವಿವಾಹ ಮಹೋತ್ಸವ ನಡೀತಂತೆ. ವಿವಾಹ ಮಹೋತ್ಸವಕ್ಕಾಗಿ ಅನೇಕ ಜನ ಅಲ್ಲಿ ಸೇರಿದ್ರು. ಅದೇ ಸಂದರ್ಭದಲ್ಲಿ ಆಕಾಶ ಮಾರ್ಗದಿಂದ ಒಬ್ಬಳು ದಿವ್ಯ ಸ್ತ್ರೀ ಆ ಭಾಗದಲ್ಲಿ ಸಂಚಾರ ಮಾಡ್ತಾ ಇದ್ಲು. ಅವಳ ಶರೀರದಿಂದ ಒಂದೆರಡು ಹೂಗಳು ಉದುರಿ ಬಿದ್ದವು. ಪುಷ್ಪಾಣಿ ಪಾತಿತಾನಿ ಮಹೀತಲೆ, ದಿವ್ಯ ಗಂಧಾನೆ, ಅತ್ಯಂತ ಅದ್ಭುತವಾದಂತಹ ಗಂಧ. ರುಚಿ ಆ ಹೂಗಳನ್ನ ಎತ್ತಿಕೊಂಡ್ಲು. ಅದ್ಭುತವಾದಂತಹ ಸುಗಂಧ ಇದೆಯಲ್ಲ ಇದಕ್ಕೆ ಅಂತ ಅನ್ಕೊಂಡ್ಲು. ಮುಂದೆ ಅದೇ ಸಂದರ್ಭದಲ್ಲಿ ಈ ವಿವಾಹ ಸಂಪನ್ನ ಆದ ಮೇಲೆ, ನಡೆಯುತ್ತಿರುವ ವಿವಾಹ ಸಂಪನ್ನ ಆದ್ಮೇಲೆ ಅಂಗದೇಶದಲ್ಲಿ ಮತ್ತೊಂದು ವಿವಾಹ ಇತ್ತು. ಆ ವಿವಾಹಕ್ಕೆ ಹೋಗುವಂತಹ ಪ್ರಸಂಗವೂ ಕೂಡ ಅವಳಿಗೆ ಬಂತು. ಅಂಗೇಭ್ಯ ಕ್ಷಿಪ್ರಮಾಗಮತ್. ಆ ಅಂಗರಾಜ ಏನಿದ್ದ, ಚಿತ್ರರಥ ಅಂತ ಅವನ ಹೆಸರು ಅಂತ ಕೆಲವು ಕಡೆ ವರ್ಣಿಸ್ತಾರೆ. ಅವನ ಸಹೋದರಿ, ಅವನ ಪತ್ನಿ ಪ್ರಭಾವತಿ ಅಂತ, ಈ ರುಚಿಯ ಅಕ್ಕ ಅವಳು. ಆ ವಿವಾಹಕ್ಕಾಗಿ ಈ ರುಚಿ ತನಗೆ ಸಿಕ್ಕಂಥ ಆ ದೇವ ಕುಸುಮಗಳನ್ನ ತಲೆಯಲ್ಲಿ ಮುಡಿದುಕೊಂಡು ಹೋದಳು. ಪ್ರಭಾವತಿ ಇದನ್ನ ಗಮನಿಸಿಲ್ಲ.
ತಥಾ ಇಂದ್ರವರಾಂಗನ ಭಗಿನೀಂ ಚೋದಯಾಮಾಸ ಪುಷ್ಪಾರ್ಥೆ ಚಾರುಲೋಚನಾಂ. ಇಂಥ ಹೂಗಳನ್ನು ನನಗೂ ಕೊಡಿಸುವಂತ ಆ ಪ್ರಭಾವತಿ ರುಚಿಯನ್ನು ಕೇಳಿದ್ಲು. ಅಂಗರಾಜನ ಅರಮನೆಯಲ್ಲಿ ವಿವಾಹ ಎಲ್ಲ ಮುಗಿದ ಬಳಿಕ ತನ್ನ ಮನೆಗೆ ಆಶ್ರಮಕ್ಕೆ ಹಿಂತಿರುಗಿದ್ಲು ರುಚಿ. ತನ್ನ ಗಂಡನಿಗೆ ಆ ಹೂಗಳ ಬಗ್ಗೆ ಹೇಳಿದ್ಲು. ಅವನು ಅವಳ ಪ್ರಾರ್ಥನೆಯನ್ನು ಒಪ್ಕೊಂಡು ಈ ಕಾರ್ಯವನ್ನು ಮಾಡುವುದರಲ್ಲಿ ಸಾಮರ್ಥ್ಯ ಇದ್ದವನು ಅಂದ್ರೆ ವಿಪುಲ ಅಂತ ತಿಳ್ಕೊಂಡು ಆ ದೇವ ಕುಸುಮಗಳನ್ನು ತಾ ಅಂತ ಹೇಳಿ ಕಳಿಸಿದ ಅವನಿಗೆ. ಎಲ್ಲಿ ಸಿಗ್ತವೆ ಅಂತ ಅನ್ನೋದನ್ನು ನೋಡು. ಸ ತಥೇತಿ ಅಬ್ರವೀದ್ ರಾಜನ್ ತಂಚ ದೇಶಂ ಜಗಾಮಹ. ತಗೊಂಡು ಬರ್ತೀನಿ ಅಂತ ಹೇಳಿ ಇವನು ಕೂಡ ಆ ಹೂಗಳು ಎಲ್ಲಿ ಸಿಗ್ತವೆ ಅಂತ ಅನ್ನೋದನ್ನು ನೋಡ್ಲಿಕ್ಕಾಗಿ ಸಂಚಾರ ಮಾಡ್ತಾ ಮುಂದುವರೆದ. ಆಕಾಶ ಮಾರ್ಗದಿಂದ ಅವು ಎಲ್ಲಿ ಬಂದು ಬಿದ್ದಿದ್ದು ಅನ್ನೋದ್ರ ಜಾಡನ್ನು ಹಿಡಿದು ಹೋದ. ಇನ್ನೂ ಕೆಲವು ಹೂಗಳಲ್ಲಿ ಬಿದ್ದಿದ್ದು, ಆ ಎಲ್ಲ ದಿವ್ಯ ಗಂಧವುಳ್ಳಂತ ಹೂಗಳನ್ನು ಅವನು ತಗೊಂಡ. ಅಲ್ಲೊಂದು ಚಂಪಕಾರಣ್ಯ ಅಂತ ಪ್ರದೇಶ, ಆ ಪ್ರದೇಶಕ್ಕೆ ಹೋದ ಅಂತ ಹೇಳ್ತಾರೆ. ತಥೋ ಜಗಾಮ ತೂರ್ಣಂ ಚ ಚಂಪಾಂ ಚಂಪಕಮಾಲಿನೀಂ ಸವನೇ ವಿಜನೇತಾತ ದದರ್ಶ ಮಿಥುನಂ ಋಣಾಂ. ಅಲ್ಲಿ ಇಬ್ಬರು ಪುರುಷರು ಕೂತ್ಕೊಂಡಿದ್ರು. ಎರಡು ಕೈಗಳನ್ನ ಹಿಡ್ಕೊಂಡು ಚಕ್ರದಂತೆ ಅವ್ರು ತಿರುಗಾಡ್ತಾ ಇದ್ರಂತೆ. ಒಬ್ಬ ಪುರುಷ ಬಹಳ ವೇಗವಾಗಿ ತಿರುಗುತ್ತಾ ಇದ್ದ, ಮತ್ತೊಬ್ಬ ಸ್ವಲ್ಪ ನಿಧಾನವಾಗಿ ತಿರುಗುತ್ತಾ ಇದ್ದ. ಅವರಿಬ್ಬರಲ್ಲಿ ಕಲಹ ಪ್ರಾರಂಭ ಆಯ್ತಂತೆ. ನೀನು ಬಹಳ ಶೀಘ್ರವಾಗಿ ಸಂಚಾರ ಮಾಡ್ತಾ ಇದ್ದೆ ಅಂತ ಒಬ್ಬ ಮತ್ತೊಬ್ಬನಿಗೆ ಹೇಳಿದ. ಆ ಮೊದಲನೆಯವನು ನಾನೇನು ಶೀಘ್ರವಾಗಿ ಸಂಚಾರ ಮಾಡ್ತಾ ಇಲ್ಲ, ಹೇಗೆ ಹೋಗಬೇಕಾಗಿತ್ತೋ ಮಂದವಾಗಿ ಹಾಗೆ ಸಂಚಾರ ಮಾಡ್ತಿದ್ದೇನೆ ಅಂತ ಅವನು ಉತ್ತರ ಕೊಟ್ಟ. ನಾನು ಸತ್ಯ ಹೇಳ್ತಿದ್ದೇನೆ, ನೀನು ಹೇಳ್ತಿರುವುದು ಸುಳ್ಳು ಅಂತ ಅವರಿಬ್ಬರಲ್ಲಿ ಒಂದು ಸ್ಪರ್ಧೆ ಏರ್ಪಟ್ಟಿತ್ತು. ತಯೋಹೋ ವಿಸ್ಪರ್ಧತೋರೇವಂ ಶಪಥಃ ಅಯಂ ಅಭೂತ್ತದ. ಏನ್ ಹೇಳಿದ್ರು? ಆವಯೋರ್ ಅಮೃತಂ ಪ್ರಾಹ ಯತಸ್ತಸ್ಯಾರ್ಥ ದ್ವಿಜಸ್ಯ ವೈ ವಿಪುಲಸ್ಯ ಪರೇಲೋಕೆ ಯಾ ಗತಿ ಸಾ ಭವೇಜಿತಿ. ಈ ಬಂದವನು ವಿಪುಲ ಅಂತ ಅನ್ನೋದು ಅವ್ರಿಗೆ ಗೊತ್ತಿತ್ತೋ ಇಲ್ಲೋ, ಆದ್ರೂ ವಿಪುಲನಿಗೆ ಮನಸ್ಸಿಗೆ ಬೋಧೆ ಆಗುವಂತ ಒಂದು ಪ್ರಕರಣ ಅದು. ನಮ್ಮಿಬ್ಬರಲ್ಲಿ ಯಾರು ಸುಳ್ಳು ಹೇಳಿದ್ದಾರೋ ಅವರಿಗೆ ಆ ವಿಪುಲ ಅನ್ನುವ ಬ್ರಾಹ್ಮಣನಿಗೆ ಪರಲೋಕದಲ್ಲಿ ಏನು ಗತಿ ಆಗಬೇಕೋ ಅದೇ ನಮಗೂ ಆಗಲಿ ಅಂತ ಅವರು ಶಪಥ ಮಾಡಿಬಿಟ್ರು. ಅದನ್ನು ಕೇಳಿದ ಕೂಡಲೇ ಇವನಿಗೆ ದುಃಖ ಆಯ್ತು. ಸುಳ್ಳಾಡಿದವನಿಗೆ ಬರುವ ಪಾಪ ನನಗೆ ಬರುವ ಪಾಪ ಇಬ್ಬರದು ಒಂದೇ ಆಯ್ತಲ್ಲ. ವಿಷಣ್ಣವದನಃ ಅಭೂತ್ ಈ ವಿಫಲ. ಇಷ್ಟೆಲ್ಲ ತಪಸ್ಸು ಮಾಡಿದ್ದೇನೆ, ಆದ್ರೂ ನನ್ನ ತಪಸ್ಸು, ನನ್ನ ವಿದ್ಯೆ ಎಲ್ಲ ವ್ಯರ್ಥ ಆಗಿ ಹೋಯ್ತಲ್ಲ. ಇವರು ನನ್ನ ಬಗ್ಗೆ ಏನು ಮಾತಾಡಿಕೊಂಡಿದ್ದಾರೆ ಇದು ಬಹಳ ಕ್ಷುದ್ರವಾದಂಥ ಮಾತಿದು, ಅನಿಷ್ಟಕರವಾದದ್ದು. ನಾನೇನು ಅಪರಾಧ ಮಾಡಿರಬಹುದು? ಕೀರ್ತಿತ ಅನೇನ ಮೇ ಅದ್ಯವೈ. ಮುಂದೆ ತಲೆ ಕೆಳಗೆ ಮಾಡಿಕೊಂಡು ಅವನು ಆಲೋಚನೆ ಮಾಡ್ತಾ ಇದ್ದ. ಮುಂದೆ ಸಂಚಾರ ಮಾಡಿದಾಗ ಮತ್ತೊಂದು ಕಡೆ ಒಂದು 6 ಜನ ಪಕಡೆ ಆಡ್ತಾ ಕೂತಿದ್ರು. ಅವರಲ್ಲೂ ಕೂಡ ಏನೋ ಒಂದು ವಿವಾದ ಏರ್ಪಟ್ಟಿತ್ತು. ವಿವಾದ ಏರ್ಪಟ್ಟಾಗ ಅವರು ಕೂಡ ಈ ವಿಪುಲನನ್ನ ಉದ್ದೇಶಿಸಿಕೊಂಡು ಅವನ ಹೆಸರನ್ನು ಹೇಳಿ ಪ್ರತಿಜ್ಞೆ ಮಾಡಿಬಿಟ್ರು. ನಾವು ಏನು ಆಟ ಆಡ್ತಾ ಇದ್ದೀವಿ, ನಮ್ಮಲ್ಲಿ ಯಾರಾದರೂ ಲೋಭಕ್ಕೆ ದುರಾಸೆಗೆ ತುತ್ತಾದವರಾಗಿದ್ರೆ, ಇನ್ನೊಬ್ಬರಿಗೆ ವಂಚನೆ ಮಾಡ್ಲಿಕ್ಕೆ ಹೊರಟಿದ್ರೆ, ವಿಪುಲನಿಗೆ ಪರಲೋಕದಲ್ಲಿ ಸಿಗುವ ಗತಿನೇ ನಮಗೂ ಆಗಲಿ. ವಿಪುಲನಿಗೆ ಆ ಮಾತು ಕೇಳಿ ಮತ್ತಷ್ಟು ದುಃಖ ಆಯಿತು. ವಿಪುಲ ನ ಅಪಶ್ಯತ ಧರ್ಮ ಸಂಕರಂ ಜನ್ಮಪ್ರಭೃತಿ ಕೌರವ್ಯ ಕೃತಪೂರ್ವಂ ಅಥಾತ್ಮನಃ. ನಾನಿನ್ನು ಯಾವ ತಪ್ಪನ್ನು ಮಾಡಿಲ್ಲಲ್ಲ ನನ್ನ ಜೀವನದಲ್ಲಿ ಅಂತ ಅವನು ಮನಸ್ಸಿನಲ್ಲಿ ಆಲೋಚನೆ ಮಾಡಿದ. ಈ 2 ಪ್ರಸಂಗಗಳಲ್ಲಿಯೂ ನನಗೆ ಇಂಥ ಮಾತುಗಳೇ ಕೇಳಿ ಬಂದವು. ನನ್ನ ಗತಿ ಏನು? ಎಷ್ಟೋ ದಿವಸಗಳು ಹೀಗೆ ಕಳೆದವು.
ಮುಂದೆ ತನ್ನ ಗುರುಪತ್ನಿಯನ್ನ ಆ ರುಚಿಯನ್ನ ಇಂದ್ರನಿಂದ ರಕ್ಷಿಸಿದಂತಹ ಒಂದು ಪ್ರಸಂಗವು ಅವನಿಗೆ ನೆನಪಿಗೆ ಬಂತು. ಅದೊಂದು ಅಪರಾಧ ಅಂತ ಅವನ ಮನಸ್ಸಿಗೆ ಗಣನೆಗೆ ಬಂತು. ತಾನು ಆ ಪ್ರಸಂಗದಲ್ಲಿ ಮಾಡಿದ ಅಪರಾಧ ಯಾವುದು ಅದನ್ನು ಅವನು ಹೀಗೆ ನೆನಪು ಮಾಡಿಕೊಂಡ. ಲಕ್ಷಣಂ ಲಕ್ಷಣೇನೈವ ವದನಂ ವದನೇನ ಚ ವಿಧಾಯ ನಮಯಾ ಚೋಕ್ತಂ ಸತ್ಯಮೇತದ್ ಗುರೋಸ್ತಥ. ಗುರುಪತ್ನಿಯ ಮುಖದಲ್ಲಿ ನನ್ನ ಮುಖ, ಅವಳ ಅಂಗಾಂಗಗಳಲ್ಲಿ ನನ್ನ ಅಂಗಾಂಗಗಳನ್ನು ನಾನು ಪ್ರವೇಶಗೊಳಿಸಿದ್ದೆ. ಯೋಗ ಬಲದ ಮೂಲಕ ಅವಳನ್ನು ನನ್ನ ವಶೀಭೂತರನ್ನಾಗಿ ಮಾಡಿಕೊಂಡಿದ್ದೆ. ನಾನು ಗುರುಪತ್ನಿಯನ್ನು ರಕ್ಷಿಸಿದ ವಿಷಯವನ್ನು ಮಾತ್ರ ಗುರುವಿಗೆ ಹೇಳಿದೆ. ಹೇಗೆ ರಕ್ಷಿಸಿದೆ, ಅವಳ ಒಳಗೆ ತಾನು ಪ್ರವೇಶ ಮಾಡಿದ್ದೆ ಅಂತ ಅನ್ನೋದನ್ನು ನಾನು ಹೇಳಲಿಲ್ಲ. ಇದೊಂದು ಅಪರಾಧ ಆಯ್ತಲ್ಲ. ಗುರುವಿಗೆ ಈ ವಿಷಯವನ್ನು ನಾನು ಹೇಳದೆ ಇದ್ದದ್ದು ಅಪರಾಧ ಆಯ್ತು ಅಂತ ಅಂದ್ಕೊಂಡ ಅವನು. ಅಮನ್ಯತ ಮಹಾಭಾಗ ತಥಾ ತಚ್ಚ ನ ಸಂಶಯ ವಿಧಾಯ ನ ಮಯಾ ಚೋಕ್ತಂ ಸತ್ಯಮೇತದ್ ಗುರೋಸ್ತಥ. ರಕ್ಷಿಸಿದ್ದನ್ನು ಹೇಳಿದೆ, ಹೇಗೆ ರಕ್ಷಿಸಿದ ವಿಧಾನವನ್ನು ಹೇಳಲಿಲ್ವಲ್ಲ ಅಂತ ಆಲೋಚನೆ ಮಾಡಿದೆ. ಮುಂದೆ ದೇವಶರ್ಮನ ಬಳಿಗೆ ಬಂದ, ಆ ಹೂಗಳನ್ನೆಲ್ಲ ಅವನಿಗೆ ಕೊಟ್ಟ. ಮುಂದೆ ಅವರಿಬ್ಬರ ನಡುವೆ, ಗುರು ಶಿಷ್ಯರ ನಡುವೆ ಏನೊಂದು ಸಂವಾದ ನಡೀತು, ಅದನ್ನು ನಾವೀಗ ನೋಡಬೇಕಾಗಿದೆ. ಒಂದು ಅರಣ್ಯಕ್ಕೆ ಹೋದೆಯಲ್ಲ, ಅರಣ್ಯದಲ್ಲಿ ಏನನ್ನು ನೋಡಿದೆ ನೀನು? ಆ ಅರಣ್ಯದಲ್ಲಿ ಇದ್ದವರು ನಿನ್ನನ್ನ ಬಲ್ಲವರು, ನಿನ್ನ ಬಗ್ಗೆ ಅವ್ರಿಗೆ ಗೊತ್ತಿದೆ. ನನಗೂ ಮತ್ತೆ ನನ್ನ ಪತ್ನಿಗೂ ನಿನ್ನ ಬಗ್ಗೆ ಗೊತ್ತಿದೆ ಅಂತ ಆ ಗುರುವಾದವನು ಇವಳನ್ನ ಶಿಷ್ಯನನ್ನ ಮಾತಾಡ್ಸ್ಲಿಕ್ಕೆ ತೊಡಗಿದೆ. ಆತ್ಮಾಚ ರುಚಿರೇವಚ. ಆಗ ವಿಪುಲ್ ಹೇಳಿದ, ಬ್ರಹ್ಮರ್ಷೇ ಮಿಥುನಂ ಕಿಂ ತತ್ ಕೇಚತೆ ಪುರುಷಾ ವಿಭೋ. ಆ ಇಬ್ಬರು ಗಂಡಸರು ಯಾರು, 6 ಜನ ಪುರುಷರು ಯಾರು? ನೀನು ಅವ್ರ ಕುರಿತಾಗಿ ಕೇಳ್ತಾ ಇದೆಯಲ್ಲ. ಆಗ ದೇವಶರ್ಮ ಹೇಳಿದ, ಬ್ರಹ್ಮನ್ ಅಹೋರಾತ್ರಂ ಹಿ ವಿದ್ಯುತತ. ಅವರಿಬ್ಬರು ಹಗಲು ಮತ್ತು ರಾತ್ರಿಗಳ ಅಭಿಮಾನಿ ದೇವತೆಗಳು. ಧಾತ ಮತ್ತು ವಿಧಾತ ಅಂತ ಅವರ ಹೆಸರುಗಳನ್ನ ಒಂದು ಕಡೆ ನಾವು ಕೇಳಿದ ನೆನಪಿದೆ. ಆದಿಪರ್ವದಲ್ಲಿ 3ನೇ ಅಧ್ಯಾಯದಲ್ಲಿ ಉತ್ತಂಕ ಬೈದ ಅಂತ ಹೀಗೊಂದು ಕಥಾ ಇದೆ. ಅಲ್ಲಿ ಆ ಉತ್ತಂಕ ಪಾತಾಳ ಲೋಕಕ್ಕೆ ಹೋಗ್ತಾನೆ. ಗುರುಗಳಿಗೆ, ತನ್ನ ಗುರುಪತ್ನಿಗೆ ಒಂದು ಗುರುದಕ್ಷಿಣೆ ಕೊಡಬೇಕು ಅಂತ ಹೇಳಿ ಆ ಗುರುದಕ್ಷಿಣೆಯನ್ನು ಹುಡುಕುವ ಪ್ರಸಂಗದಲ್ಲಿ ಪಾತಾಳಕ್ಕೆ ಹೋಗುವಂತ ಪ್ರಸಂಗ ಬರ್ತದೆ. ಅಲ್ಲಿ ಆತ ನೋಡಿದಂತಹ ಅನೇಕ ದೃಶ್ಯಗಳ ಪೈಕಿ ಇಬ್ಬರು ಸ್ತ್ರೀಯರನ್ನ ನೋಡಿರ್ತಾನೆ. ಆ ಇಬ್ಬರು ಸ್ತ್ರೀಯರು ಯಾರು ಅಂತ ಕೇಳಿದಾಗ ಆ ಗುರುಗಳು ಅವನಿಗೆ ಹೀಗೆ ಹೇಳ್ತಾರೆ, ಏತೆ ಸ್ತ್ರೀಯವು ಧಾತ ವಿಧಾತ ಧಾತ ಮತ್ತು ವಿಧಾತ ಅಥವಾ ಧಾತ್ರಿ ಮತ್ತು ವಿಧಾತ್ರಿ ಅಂತ ಕೂಡ ಅವರನ್ನು ಹೇಳ್ತಾರೆ. ಅವರಿಬ್ಬರು ಸ್ತ್ರೀಯರು. ಅಲ್ಲೊಂದು ಚಕ್ರವನ್ನು ಅವರು ನೂಲ್ತಾ ಇರ್ತಾರೆ. ಕಪ್ಪು ಮತ್ತು ಬಿಳಿಯ ದಾರಗಳಿರ್ತಾವೆ ಅದಕ್ಕೆ. ಅವು ಹಗಲು ಮತ್ತು ರಾತ್ರಿಗಳು ಎಂಬ ಚಕ್ರಗಳನ್ನ ಅವರು ನೂಲ್ತಾ ಇದ್ದಾರೆ, ಚಕ್ರವನ್ನು ಅವರು ತಿರುಗಿಸ್ತಾ ಇದ್ದಾರೆ ಅಂತ ಅಲ್ಲೊಂದು ಕಥಾ ಇದೆ. ಆ ಬಿಳಿ ದಾರ ಮತ್ತು ಕಪ್ಪು ದಾರಗಳೇ ಹಗಲು ಮತ್ತು ರಾತ್ರಿಗಳು. ಇವರು ಅದರ ಅಭಿಮಾನಿಯಾದಂತಹ ದೇವತೆಗಳು. ಇಲ್ಲಿ ಬರುವಂತಹ ಪುರುಷರು ಕೂಡ ಆ ಸ್ತ್ರೀಯರ ಜೊತೆಗೆ ಆ ಹಗಲು ಮತ್ತು ರಾತ್ರಿಗಳನ್ನ ನಿಯಂತ್ರಿಸುವ ದೇವತೆಗಳಿದ್ದಿರಬೇಕು ಅಂತ ನಾವು ತಿಳ್ಕೊಳ್ಬೇಕು. ಯದ್ವೈ ತನ್ಮಿಥುನಂ ಬ್ರಹ್ಮನ್ ಅಹೋರಾತ್ರಂ ಹಿ ವಿದ್ಯುತತ್. ಈ ಅಹೋರಾತ್ರದ ಅಭಿಮಾನಿ ದೇವತೆಗಳು ತತ್ತೇ ಜಾನಾತಿ ದುಷ್ಕೃತಂ. ನೀನು ಮಾಡುವಂತಹ ಎಲ್ಲಾ ದುಷ್ಕೃತ್ಯಗಳನ್ನು ಅವ್ರು ತಿಳಿದಿರ್ತಾರೆ. ಅಲ್ಲಿ 6 ಜನ ಪುರುಷರಿದ್ರಲ್ಲ, ಅವರು 6 ಋತುಗಳ ಅಧಿದೇವತೆಗಳು. ತೇಚ ಜಾನಂತಿ ದುಷ್ಕೃತಂ. ಅವರು ಕೂಡ ನೀನು ಮಾಡಿದ ದುಷ್ಕೃತ್ಯವನ್ನು ಬಲ್ಲವರಾಗಿದ್ದಾರೆ. ಗುರು ಶಿಷ್ಯನಿಗೆ ಹೀಗೆ ಉಪದೇಶ ಮಾಡಿದ. ತಾನು ರಹಸ್ಯವಾಗಿ ಗುಟ್ಟಿನಲ್ಲಿ ಒಂದು ಪಾಪವನ್ನು ಮಾಡಿ ಯಾರೂ ನೋಡಿಲ್ಲ ಅಂತ ತಿಳ್ಕೊಳ್ಬಾರ್ದು. ನರೋ ರಹಸ್ಯ ಪಾಪಾತ್ಮ ಪಾಪಕಂ ಕರ್ಮ ವೈ ದ್ವಿಜಃ.
ನಮಾಂ ಕಶ್ಚಿದ್ ವಿಜಾನೀತ ಇತಿ ಕೃತ್ವ ನ ವಿಶ್ವಸೇ. ನಾವು ಗುಟ್ಟಾಗಿ ಮಾಡಿದ್ದೀವಿ ಅಂತ ತಿಳ್ಕೊಂಡಿದ್ರು ಕೂಡ ಎಲ್ಲ ದೇವತೆಗಳು, ಪರಮಾತ್ಮ ಮೊದಲಾದವರೆಲ್ಲರೂ ಕೂಡ ಅದನ್ನು ತಿಳಿದವರೇ ಆಗಿರ್ತಾರೆ. ಆದಿತ್ಯ ಚಂದ್ರ ವನದಾನಿಲೌಚ, ನಾವು ಮಾಡಿದ್ದನ್ನು ಯಾರು ತಿಳಿದಿರ್ತಾರೆ? ಆದಿತ್ಯ, ಚಂದ್ರ, ಅನಿಲ, ದ್ಯೌಹು, ಭೂಮಿ, ಆಪಃ, ಹೃದಯಂ, ಯಮಃ, ಅಹಶ್ಚ ರಾತ್ರಿಶ್ಚ, ಹಗಲು ರಾತ್ರಿ ಮತ್ತು ಉಭಯ ಸಂಧ್ಯೆ, ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ, ಇದೆಲ್ಲವನ್ನೂ ಅವರು ತಿಳಿದಿರ್ತಾರೆ. ಹಾಗೆ ನೀನು ಮಾಡಿದ ಕರ್ಮಗಳನ್ನು ಕೂಡ ಅವರು ತಿಳಿದೇ ಇರ್ತಾರೆ. ಹಗಲು ರಾತ್ರಿಗಳು ತಿಳಿದಿವೆ, ಋತುಗಳು ತಿಳಿದಿವೆ, ದಿನಗಳು ತಿಳಿದಿವೆ. ಕೃತ್ವ ನಾಚಕ್ಷತಃ ಕರ್ಮ ಮಮ ತಚ್ಛ ಯಥಾ ಕೃತಂ. ಗುರುಪತ್ನಿಯ ರಕ್ಷಣೆ ಮಾಡುವಾಗ ನೀನು ಏನು ವಿಧಾನವನ್ನು ಅನುಸರಿಸಿದೆ, ನನಗೂ ನೀನು ಅದನ್ನು ಹೇಳಲಿಲ್ಲ. ಏನೋ ಅಳುಕಿನ ಕಾರಣದಿಂದ ಅಥವಾ ಭಯದ ಕಾರಣದಿಂದ ನೀನು ಹೇಳದೇ ಇರಬಹುದು. ಆದ್ರಿಂದ ನಿನಗೆ ಅವರೇನು ಅಲ್ಲಿ ಪ್ರತಿಜ್ಞೆ ಮಾಡಿದ್ರಲ್ಲ, ಶಾಪ ಕೊಟ್ಟರಲ್ಲ, ಅದರಂತೆ ಪಾಪ ಬಂದೇ ಬರ್ತದೆ. ತೇ ತ್ವಾಂ ಹರ್ಷಸ್ಮಿತಂ ದೃಷ್ಟ ಗುರೋಃ ಕರ್ಮ ಅನಿವೇದಕಂ. ಗುರುವಿಗೆ ನೀನು ಮಾಡಿದ್ದನ್ನು ಹೇಳದೇ ಇರುವ ನಿಮಿತ್ತವಾಗಿ ಏನು ಬಂದಿದೆ, ಆ ಪಾಪವನ್ನ ಗಮನಿಸಿ ಆ ಶಾಪವನ್ನ ಅವರು ಕೊಟ್ಟಿದ್ದಾರೆ, ಅದನ್ನು ನೀನು ಅನುಭವಿಸಬೇಕಾಗ್ತದೆ. ಅಹೋರಾತ್ರಂ ವಿಜಾನಾತಿ ಪುರುಷೇ ಪಾಪಕಂ ಕರ್ಮ ಶುಭಂ ವಾ ಶುಭ ಕರ್ಮಣಃ. ಶುಭ ಕರ್ಮವನ್ನು ತಿಳ್ಕೊತಾರೆ, ಅಶುಭ ಕರ್ಮವನ್ನು ಅವ್ರು ತಿಳ್ಕೊಂಡಿರ್ತಾರೆ. ತತ್ವಯ ಮಮ ಯತ್ಕರ್ಮ ವ್ಯಭಿಚಾರಾತ್ ಭಯಾತ್ಮಕಂ. ನೀನು ಗುರುಪತ್ನಿಯ ರಕ್ಷಣೆಯ ವಿಷಯದಲ್ಲಿ ಏನು ಮಾರ್ಗ ಅನುಸರಿಸಿದೆ, ಅದು ಒಂದು ರೀತಿಯಾದಂತಹ ವ್ಯಭಿಚಾರವಾಗಿದೆ. ಒಂದು ರೀತಿ ಅಂತಿಲ್ಲ, ಅಲ್ಲಿ ವ್ಯಭಿಚಾರವೇ ಆಗಿದೆ, ಭಯಾತ್ಮಕ. ಅದು ಪಾಪವೆಂಬ ಭಯಕ್ಕೆ ಕಾರಣ ಆಗಿದೆ. ನಾಖ್ಯಾತಮಿತಿ ಜಾನಂತಹ, ನೀವು ನನಗದನ್ನು ಹೇಳಲಿಲ್ಲ. ಅದನ್ನ ಹಗಲು ರಾತ್ರಿಗಳು ಮತ್ತು ಋತುಗಳು ನಿನಗೆ ಹೇಳಿವೆ. ಕೃತ್ವ ನಾಚಕ್ಷತ ಕರ್ಮ ಮಮ ಯಚ್ಚ ತ್ವಯಾ ಕೃತಂ. ಈ ಜಗತ್ತಿನಲ್ಲಿ ಪಾಪಕರ್ಮಿಗಳು ತಾವು ಮಾಡಿದ ಕರ್ಮವನ್ನು ಬೇರೊಬ್ಬರಿಗೆ ಹೇಳೋದಿಲ್ಲ, ಹಾಗೆ ನೀನು ಹೇಳಲಿಲ್ಲ. ಆ ವಂಚನೆ ನಿನಗಾಗಬೇಕು, ಆ ಪಾಪ ನಿನಗೆ ಆಗ್ತದೆ, ಶಿಕ್ಷೆನೂ ಆಗಬೇಕು. ಆದರೆ ಆ ಗುರುಪತ್ನಿಯನ್ನ, ಯುವತಿಯಾದಂತಹ ಗುರುಪತ್ನಿಯನ್ನು ರಕ್ಷಣೆ ಮಾಡುವಾಗ ನಿನಗೆ ಬೇರೆ ಮಾರ್ಗವೂ ಕಾಣಲಿಲ್ಲ. ತ್ವಯಾ ಅಶಕ್ಯಾಚ ದುರ್ವೃತ್ಯ ರಕ್ಷಿತುಂ ಪ್ರಮದಾದ್ವಿಜ. ನಚತ್ವಂ ಕೃತವಾನ್ ಕಿಂಚಿತ್. ನೀನು ಅವಳೊಳಗೆ ಪ್ರವೇಶ ಮಾಡಿದ್ರೂ ಕೂಡ ನೀನು ಮನಸ್ಸಿನಿಂದ ಯಾವನೇ ದುರ್ಭಾವನೆ ಇಟ್ಕೊಂಡಿರಲಿಲ್ಲ. ನಚತ್ವಂ ಕೃತವಾನ್ ಕಿಂಚಿತ್, ನೀನೇನು ಮಾಡಲಿಲ್ಲ. ಪ್ರೀತೋಸ್ಮಿ ತೇನತೆ. ಆದ್ರಿಂದ ನನಗೆ ನಿನ್ನ ಬಗ್ಗೆ ಹಾಗೊಂದು ಪ್ರೀತಿನೇ ಇದೆ. ಯದಿತ್ವಹಂ ತ್ವಾಂ ದುರ್ವೃತ್ತ ಮದ್ರಾಕ್ಷಂ ದ್ವಿಜಸತ್ತಮ. ನೀನೇನಾದ್ರೂ ಅಂತ ಪಾಪ ಮಾಡಿದ್ದಿ ಅಂತ ನನಗೆ ಗೊತ್ತಾಗಿದ್ರೆ, ನಿನ್ನ ಮನಸ್ಸಿನಲ್ಲಿ ಅಂತ ಏನು ದುರ್ಭಾವನೆ ಹೊಕ್ಕಿದ್ದರೆ, ನಾನು ನಿನ್ನನ್ನು ಆವಾಗಲೇ ಶಿಕ್ಷಿಸಿ ಬಿಡ್ತಿದ್ದೆ. ನಿನ್ನಲ್ಲಿ ದೋಷವನ್ನೇನಾದ್ರೂ ನಾನು ಕಂಡಿದ್ರೆ ನಾನು ಶಾಪ ಕೊಟ್ಬಿಡ್ತಿದ್ದೆ ಅನ್ನೋ ಮಾತಿದೆಯಲ್ಲ, ಇದು ಕೆಲವು ಕಡೆ ಪಾಠದಲ್ಲಿ ಕಾಣಿಸೋದಿಲ್ಲ. ಉತ್ತರ ಭಾರತದ ಪಾಠದಲ್ಲಿ ಹೀಗೆ ಕಾಣಿಸ್ತದೆ. ಅದು ಆ ಪಾಠ ಇರೋದೇ ಚೆನ್ನಾಗಿದೆ. ಮತ್ತೆ ಈ ಪಾಠಗಳನ್ನೆಲ್ಲ ಗಮನಿಸುವಾಗ ಹಿಂದೊಂದು ಪಾಠ ಶ್ಲೋಕ ಇದೆ ನೋಡಿ, ತ್ವಯಾ ಶಕ್ಯಾಚ ದುರ್ವೃತ್ಯ. ದುರ್ವೃತ್ಯ ಅಂತ ಉತ್ತರ ಭಾರತದ ಪಾಠದಲ್ಲಿದೆ, ತ್ವಯಾ ಅಶಕ್ಯಾಚ ದುರ್ವೃತ್ತ ಅಂತ 12ನೇ ಶ್ಲೋಕ ಅಥವಾ 13ನೇ ಶ್ಲೋಕ ಇರಬಹುದು ನಿಮ್ಮ ಪಾಠದಲ್ಲಿ, ಅದನ್ನು ನೋಡಿ. ದುರ್ವೃತ್ತ, ಕೆಟ್ಟ ನಡತೆ ಉಳ್ಳವಳ ಇದ್ದಂತಹ ಈ ಸ್ತ್ರೀ, ಈ ನನ್ನ ಪತ್ನಿ, ಇವಳನ್ನ ಬೇರೆ ಮಾರ್ಗದಿಂದ ನಿನಗೆ ರಕ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇದ್ದಿದ್ದಿಲ್ಲ ಅಂತ ಅಲ್ಲಿ ಹೇಳಿದಂತೆ ಕಾಣಿಸ್ತದೆ. ದುರ್ವೃತ್ತ ಅನ್ನೋದು ಪ್ರಮದ ಅಂತ ಗುರುಪತ್ನಿಗೆ ವಿಶೇಷವಾಗಿ ಕೊಟ್ಟಂತೆ ಅಲ್ಲೆಲ್ಲ ಪಾಠ ಇದೆ. ಆದ್ರೆ ದಕ್ಷಿಣ ಭಾರತದ ಪಾಠದಲ್ಲಿ ಹಾಗಿದ್ರೂ ಕೂಡ ಉತ್ತರ ಭಾರತದ ಪಾಠದಲ್ಲಿ ದುರ್ವೃತ್ಯ ಅಂತ ಇದೆ. ದುರ್ವೃತ್ತಿ, ಅದು ದುರ್ವೃತ್ಯ ತೃತೀಯ ವಿಭಕ್ತಿ ಏಕವಚನ. ದುರ್ವೃತ್ತ ಅಂತ ಗುರುಪತ್ನಿಗೆ ಅದನ್ನು ವಿಶೇಷಣವನ್ನಾಗಿ ಮಾಡಿಕೊಂಡು ಅವಳು ದುರ್ನಡತೆ ಉಳ್ಳವಳು ಅಂತ ಹೇಳಿದಂತೆ ದಕ್ಷಿಣ ಭಾರತದ ಪಾಠ ಏನಿದೆ, ಅದಕ್ಕಿಂತ ಇಂದ್ರನ ದುರ್ವೃತ್ತಿಯಿಂದ, ಇಂದ್ರನ ದುರುಳ ವರ್ತನೆಯಿಂದ ಇವಳನ್ನು ರಕ್ಷಿಸಲಿಕ್ಕೆ ನಿನಗೆ ಬೇರೆ ಮಾರ್ಗ ಇರಲಿಲ್ಲ
ಅನ್ನುವ ಪಾಠನೇ ಚೆನ್ನಾಗಿದೆ. ಉತ್ತರ ಭಾರತದ ಪಾಠನೇ ಚೆನ್ನಾಗಿದೆ. ದಕ್ಷಿಣ ಭಾರತದ ಪಾಠ ಹಾಗಿದ್ರೆ ಅಲ್ಲಿ ಅನುವಾದನೂ ಹಾಗೆ ಇರ್ತದೆ. ಗುರುಪತ್ನಿಗೆ ಆ ದುರ್ವೃತ್ತ ಅನ್ನೋದು ವಿಶೇಷವಾಗಿ ಕೊಟ್ಟಿರ್ತಾರೆ. ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕು. ಸ್ತ್ರೀಯರಿಗೆ ಪುರುಷರ ಬಗ್ಗೆ ಆಸಕ್ತಿ, ಪುರುಷರಿಗೆ ಸ್ತ್ರೀಯರ ಬಗ್ಗೆ ಆಸಕ್ತಿ, ಹಾಗೇನಾದ್ರೂ ಆಗಿದ್ರೆ ನನ್ನಿಂದ ನಿನಗೆ ಶಾಪ ಬಂದ್ಬಿಟ್ಟಿರ್ತಿತ್ತು. ಈ ಶ್ಲೋಕವು ಕೂಡ ಕೆಲವು ಕಾಣಿಸೋದಿಲ್ಲ. ನೀನು ನನ್ನ ಪತ್ನಿಯನ್ನು ರಕ್ಷಿಸಿದ್ದಿ, ಆದ್ರಿಂದ ನನಗೆ ನಿನ್ನ ಬಗ್ಗೆ ಪ್ರೀತಿ ಇದೆ. ಅಹಂತೆ ಪ್ರೀತಿ ಮಾಂಸ್ತಾತ. ಸ್ವಸ್ಥಃ ಸ್ವರ್ಗಂ ಗಮಿಷ್ಯಸಿ. ಆದ್ರಿಂದ ನಿನ್ನೆಲ್ಲ ಪಾಪಗಳು ಕೂಡ ಕ್ಷಾಂತವಾಗಿವೆ, ನೀನಿನ್ನ ಸ್ವರ್ಗಕ್ಕೆ ಹೋಗ್ತಿ ಅಂತ ಹೀಗೆ ದೇವಶರ್ಮ ಶಿಷ್ಯನಿಗೆ ಹೇಳಿದ್ಮೇಲೆ ಶಿಷ್ಯನು ಕೂಡ ಸಂತೋಷಪಟ್ಟ. ಮುಂದೆ ಆ ಪತ್ನಿ ಶಿಷ್ಯ ಸಮೇತನಾಗಿಯೇ ಈ ದೇವಶರ್ಮ ಸ್ವರ್ಗವನ್ನು ಪಡೆದ ಅಂತ ಹೇಳ್ತಾರೆ. ಹಿಂದೊಮ್ಮೆ ಗಂಗಾ ನದಿಯ ತೀರದಲ್ಲಿ ನಡೆದಂತಹ ಕಥಾ ಇದು. ಗಂಗಾಕೂಲೆ ಮಾರ್ಕಂಡೇಯ ಯಥಾ ಕಥಾಮಾಹ. ಆ ಕಥೆಯನ್ನು ನಿನಗೆ ಹೇಳಿದ್ದೇನೆ. ಹೀಗೆ ಸ್ತ್ರೀಯರನ್ನ ಅತ್ಯಂತ ಎಚ್ಚರಿಕೆಯಿಂದ ರಕ್ಷಿಸಬೇಕಾಗ್ತದೆ. ಇದನ್ನೇ ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಯೌವನೆ, ಪುತ್ರಾಸ್ತು ಸ್ಥಾವಿರೇ ಭಾವೆ. ಸ್ತ್ರೀಯರನ್ನ ಅವರ ಬಾಲ್ಯದಲ್ಲಿ ತಂದೆ ರಕ್ಷಿಸಬೇಕು, ಯೌವನದಲ್ಲಿ ಗಂಡ ರಕ್ಷಿಸಬೇಕು, ಅವರು ವಯಸ್ಸಿಗೆ ಬಂದಾಗ ವೃದ್ಧರಾದಾಗ ಅವರನ್ನ ಮಕ್ಕಳು ರಕ್ಷಿಸಬೇಕು ಅನ್ನುವ ಶ್ಲೋಕಕ್ಕೂ ಕೂಡ ಈ ಒಂದು ಅರ್ಥವನ್ನು ತಿಳ್ಕೊಳ್ಬೇಕು. ಸ್ವಾತಂತ್ರ್ಯ ಅರ್ಹತೆ ಅಂದ್ರೆ ಅವರನ್ನ ನಿರ್ಬಂಧಿಸಬೇಕು, ಅವರಿಗೆ ತೊಂದರೆ ಕೊಡಬೇಕು, ಅವರಿಗೆ ಯಾವುದೇ ಸ್ವಾತಂತ್ರ್ಯ ಕೊಡಬಾರದು ಅಂತ ಅರ್ಥ ಅಲ್ಲ. ಅವರ ರಕ್ಷಣೆಗಾಗಿ ಇಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಅವರ ರಕ್ಷಣೆಯನ್ನು ಅವರಿಗೇ ಬಿಟ್ಟುಬಿಡಬಾರದು, ಅವರ ರಕ್ಷಣೆಯ ವಿಷಯದಲ್ಲಿ ಅವರಿಗೆ ಸ್ವಾತಂತ್ರ್ಯ ಕೊಡಬಾರದು ಅಂತ ಹೀಗೆ ಅರ್ಥ ತಿಳ್ಕೋಬೇಕು. ಸ್ತ್ರೀಯ ಸಾಧ್ಯ ಮಹಾಭಾಗ ಸಮ್ಮತಾ ಲೋಕಮಾತರ. ಇಲ್ಲಿವರೆಗೆ ಆ ಸ್ತ್ರೀಯರ ಬಗ್ಗೆ ಕೆಟ್ಟ ಮಾತುಗಳನ್ನು ಕೇಳಿದ್ವಿ. ಹೀಗೊಂದು ಮಾತನ್ನು ಕೇಳೋಣ. ಸ್ತ್ರೀಯರು ಸಾಧ್ವಿಯರು ಪತಿವ್ರತೆಯರು ಆಗಿದ್ರೆ ಮಹಾ ಸೌಭಾಗ್ಯಶಾಲಿನರಾಗ್ತಾರೆ, ವಿಶ್ವಕ್ಕೆ ತಾಯಂದಿರಾಗ್ತಾರೆ. ಅವರ ಶಕ್ತಿ ಅಂತದಿರ್ತದೆ. ಧಾರಯಂತಿ ಮಹೀಂ ರಾಜನ್ ಇಮಾಂ ಸವನ ಕಾನನಾಂ. ಎಲ್ಲ ಪರ್ವತ ವನ ಇದರಿಂದ ಸಮೇತವಾದಂತಹ ಇಡೀ ಭೂಮಂಡಲವನ್ನ ಎತ್ತಿ ಹಿಡಿಯುವಂತಹ ಪ್ರಸಂಗದಲ್ಲಿ ಒಂದು ಪ್ರಸಂಗ ಬಂದಾಗ ಅದನ್ನು ರಕ್ಷಿಸುವಂತಹ ಶಕ್ತಿ ಉಳ್ಳವರಾಗಿರ್ತಾರೆ ಅವರು. ಆದರೆ ಅಸಾಧ್ವಿಯರಾದವರು ದುರ್ವೃತ್ತರಾಗಿರ್ತಾರೆ, ಕುಲದ ಮರ್ಯಾದೆಯನ್ನು ಹಾಳು ಮಾಡ್ತಾರೆ. ಅವರವರ ಶರೀರದ ಲಕ್ಷಣಗಳಿಂದ ಇದನ್ನೆಲ್ಲ ತಿಳ್ಕೊಳ್ಬೇಕು. ಆದರೆ ಎಲ್ಲರಿಗೂ ಅದು ಸಹಜವಾಗಿ ಗೊತ್ತಾಗ್ಲಿಕ್ಕಿಲ್ಲ. ಸೂಕ್ಷ್ಮವಾದ ದೃಷ್ಟಿ ಇದ್ದವರಿಗೆ ಮಾತ್ರ ಈ ದುರ್ನಡತೆ ಸನ್ನಡತೆಗಳು ಗೊತ್ತಾಗ್ತವೆ. ಅಸಾಧ್ವಿಯರ ಸ್ವಭಾವ ಹೇಗೆ? ತೀಕ್ಷ್ಣವಾದ ಮಾತು, ತೀಕ್ಷ್ಣವಾದ ಸ್ವಭಾವ. ನಾಸಾಮಸ್ತಿ ಪ್ರಿಯೋ ನಾಮ ಮೈಥುನೇ ಸಂಗಮೇತಿಯ. ಅವರಿಗೆ ಆ ಒಂದು ಸುಖ ಪಡುವ ಕಾಲದಲ್ಲಿ ಮಾತ್ರ ಆ ವ್ಯಕ್ತಿ ಪ್ರಿಯನೇ ಹೊರತು ಆಮೇಲೆ ಯಾರೂ ಪ್ರಿಯರಲ್ಲ. ಏತಾಃ ಕೃತ್ಯಾಶ್ಚ ಕಾರ್ಯಾಶ್ಚ. ಮಾಟ ಮಂತ್ರದ ಒಂದು ಗೊಂಬೆ ಸ್ವರೂಪದವರು, ಮಾಟಗಾತಿಯರವರು. ಒಬ್ಬನೇ ಪುರುಷನನ್ನು ನೋಡಿ ಯಾವತ್ತೂ ಕೂಡ ಅವರು ಸಮಾಧಾನ ಪಡುವುದಿಲ್ಲ. ನಚೈಕಸ್ಮಿನ್ ರಮಂತ್ಯೇತಾಹ. ಬೇರೆ ಬೇರೆ ಪ್ರಸಂಗದಲ್ಲಿ ಬೇರೆ ಬೇರೆಯವರೇ ಅವರಿಗೆ ಬೇಕು ಅಂತ ಅನಿಸ್ತಾರೆ. ನಾಸಾಂ ಸ್ನೇಹ ನರೈಃ ಕಾರ್ಯ. ಯಾವ ಸ್ನೇಹವನ್ನು ಯಾರ ಬಗ್ಗೆ ಅವರು ತೋರಿಸೋದಿಲ್ಲ. ಹಾಗೆ ಅಸೂಯೆಯೂ ಇರೋದಿಲ್ಲ ಅವ್ರಿಗೆ ಯಾರ ಬಗ್ಗೆನ. ಸ್ವೇದ ಮಾಸ್ಥಾಯ ಭುಂಜೀತ. ಅನೇಕ ಕಡೆ ಖೇದ ಮಾಸ್ಥಾಯ ಅಂತಾನೆ ಇದೆ. ಉತ್ತರ ಭಾರತದ ಪಾಠದಲ್ಲಿ ಸ್ವೇದ ಮಾಸ್ಥಾಯ, ದಕ್ಷಿಣ ಭಾರತದ ಎಲ್ಲಾ ಪಾಠಗಳಲ್ಲಿಯೂ ಖೇದ ಮಾಸ್ಥಾಯ. ಈ ಬೆವರಿನ ಧರ್ಮವನ್ನು ಆಶ್ರಯಿಸಿ ಅವ್ರ ಜೊತೆ ನಾವಿರಬೇಕು ಅಂತ ಅರ್ಥ ಬರೆದಿದ್ದಾರೆ. ಬೆವರು ಅನಿವಾರ್ಯವಾಗಿ ಶರೀರದಿಂದ ಹೊರಗೆ ಬರ್ತದೆ. ಬೆವರನ್ನ ನಾವೇನೂ ಪೂರ್ಣವಾಗಿ ನಿವಾರಿಸುವಂತಿಲ್ಲ, ಹುಟ್ಟತಾನೆ ಇರ್ತದೆ. ಅದರಂತೆ ಸ್ತ್ರೀಯರನ್ನ ನಾವು ಕಟ್ಟಿಕೊಂಡ ತಪ್ಪಿಗಾಗಿ ಅವರ ಜೊತೆ ಇರಲೇಬೇಕು ಸಂಸಾರದಲ್ಲಿ ಅಂತ ಅನುವಾದ ಮಾಡಿದ್ದಾರೆ ಒಬ್ರು. ಸ್ವೇದ ಅಂದ್ರೆ ಬೆವರು. ಬೆವರು ಹೇಗೆ ಅನಿವಾರ್ಯವೋ
ಹಾಗೆ ಸ್ತ್ರೀಯರ ಸಹವಾಸವೂ ಕೂಡ ಅನಿವಾರ್ಯ ಅಂತ ಅರ್ಥ ಬರೆದಿದ್ದಾರೆ. ದಕ್ಷಿಣ ಭಾರತದ ಪಾಠದಲ್ಲಿರೋದನ್ನೇ ತಗೊಳ್ಳೋಣ. ಖೇದ ಅಂದ್ರೆ ಖೇದ ಮಾಸ್ಥಾಯ ಭುಂಜೀತ, ಧರ್ಮ ಮಾಸ್ಥಾಯ ಚೈವಹ್ಯ. ಋತುಕಾಲದಲ್ಲಿ ಮಾತ್ರ ಅವ್ರ ಜೊತೆ ಸೇರಬೇಕು. ಯಾವುದೇ ರೀತಿಯಾದಂತಹ ಪೂರ್ಣವಾದಂತಹ ಮನಸ್ಸಿನ ನಂಬಿಕೆ ಇರಬಾರದು. ಸಂಸಾರದಲ್ಲಿ ಅನೇಕ ಏರುಪೇರುಗಳು ಬರ್ತವೆ ಅಂತ ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. ಖೇದ ಅಂದ್ರೆ ದುಃಖ ಅಂತ ಅರ್ಥ. ದುಃಖ ಅಂದ್ರೆ ದುಃಖವೇ ಅಲ್ಲ, ಮನಸ್ಸು ನಿರಾಳವಾಗಿರಬಾರದು. ಬರುವ ಈ ಎಲ್ಲಾ ಪ್ರಸಂಗಗಳನ್ನು, ಏರುಪೇರುಗಳನ್ನ, ಅದೃಷ್ಟವಿದ್ದರೆ ಸಾಧ್ವಿಯು ಸುಂದರಿಯಾದಂತಹ ಪತ್ನಿ ಸಿಗಬಹುದು, ಅದಿಲ್ಲದೆ ಹೋದ್ರೆ ದುರ್ನಡತೆ ಉಳ್ಳಂತಹ ಪತ್ನಿ ಸಿಗಬಹುದು. ಇಂಥ ಎಲ್ಲ ಖೇದವನ್ನ, ಏರುಪೇರುಗಳನ್ನ ಸಹಿಸ್ಕೋಬೇಕು ಅಂತ ಅದರ ಅರ್ಥ. ಇದಕ್ಕೆ ತಕ್ಕಂತೆ ನಡ್ಕೊಳ್ದೆ ಹೋದ್ರೆ ಅವನು ಭ್ರಷ್ಟನಾಗ್ತಾನೆ, ನಿರಾಸಕ್ತನಾಗಿ ಸಂಸಾರದಲ್ಲಿ ತೊಡಗಬೇಕು. ಇದು ಆ ವಿಪುಲನ ಕಥೆ ಅಂತ ಭೀಷ್ಮರು ಹೇಳಿದರು. ಅಲ್ಲಿಗೆ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 39ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 78ನೇ ಅಧ್ಯಾಯ, ಉತ್ತರ ಭಾರತದ ವೈಷ್ಣವ ಪಾಠದಲ್ಲಿ ಇದು 73ನೇ ಅಧ್ಯಾಯ, ಉತ್ತರ ಭಾರತದ ಪಾಠದಲ್ಲಿ 43ನೇ ಅಧ್ಯಾಯ. ಇವು ಇಲ್ಲಿಗೆ ಸಮಾಪ್ತವಾಗಿವೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.